ಮುಂದೆ ನಾವು ಇನ್ನೊಂದು ಸಂಕಲ್ಪ ಮಾಡಿದ್ವಿ. ಏನಂತಂದರೆ, ನಾವು 2017ರಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡು ಬರೀ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಸಾಲದು, ನಾವು ಸೂಪರ್ ಸ್ಪೆಷಾಲಿಟಿ ಫೆಸಿಲಿಟಿಯನ್ನು ನಾವು ಎಲ್ಲ ಡಿವಿಷನಲ್ ಮೊದಲನೇ ಹಂತದಲ್ಲಿ 4 ಡಿವಿಷನ್ ಹೆಡ್ ಕ್ವಾರ್ಟರಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು. ಅದಾದಮೇಲೆ ಹಂತವಾಗಿ ಪ್ರತಿ ಜಿಲ್ಲೆಗೆ ನಾವೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು, ಪ್ರತಿ ಜಿಲ್ಲೆಗೆ ಒಂದು ಟ್ರಾಮಾ ಸೆಂಟರ್ ಮಾಡಬೇಕು, ಪ್ರತಿ ಜಿಲ್ಲೆಗೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಂದಾಲೋಚನೆ ಇತ್ತು. ನಾನು 2017ರಲ್ಲಿ ಇವತ್ತು ಕಲಬುರಗಿಗೆ, ಮೈಸೂರಿಗೆ ಮತ್ತು ಬೆಳಗಾಂಗೆ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಂಜೂರಿ ಮಾಡಿಸಿದ್ದೆ. ನಮ್ಮ ಕಾಲದಲ್ಲೇ ಟೆಂಡರ್ ಕೂಡ ಆಗಿತ್ತು, ಕೆಲಸನೂ ಪ್ರಾರಂಭ ಆಯಿತು. ಆದರೆ ಒಂದು ವಿಪರ್ಯಾಸ ಏನಂತಂದರೆ, ಹಿಂದೆ ಏನು BJP ಸರ್ಕಾರ ಇತ್ತು, 5 ವರ್ಷ ಅದನ್ನು ಅರ್ಧಕ್ಕೆ ನಿಲ್ಲಿಸ್ಕೊಂಡು ಯಾವುದೂ ಕೆಲಸ ಪೂರ್ತಿ ಮಾಡಲಿಲ್ಲ. ನಮ್ಮ ಸರ್ಕಾರ ಈಗ ಬಂದ ಮೇಲೆ ನಾನು ಕಲಬುರಗಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಬೆಳಗಾಮಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ದೀವಿ. ಮೈಸೂರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿದ್ದೀವಿ, ಲೋಕಾರ್ಪಣೆ ಮಾಡಿದ್ದೀವಿ. ಅದಲ್ಲದೆ ಇವತ್ತು ಪ್ರತಿ ಜಿಲ್ಲೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ಒಂದು ಮುಂದಾಲೋಚನೆಯಿಂದ ಇವತ್ತು ನಮ್ಮ ಸರ್ಕಾರದ ಪಾಲಿಸಿ ಆಗಿದೆ. ಅದು ಆ ಒಂದು ಹಿನ್ನೆಲೆಯಲ್ಲಿ ನಾವು ರಾಯಚೂರಲ್ಲಿ ಏನು ಬಂದಾಗಿರ್ತಕ್ಕಂಥ ಒಪೇಕನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲನ್ನು ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಮತ್ತು ಬಳ್ಳಾರಿಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇವತ್ತು 2008ರಿಂದ ಅಲ್ಲಿ ಇವತ್ತು ನೆನಗುದಿಗೆ ಬಿದ್ದಿತ್ತು. ಅವೆಲ್ಲ ಸಮಸ್ಯೆಯನ್ನು ಬಗೆಹರಿಸಿ ಇವತ್ತು ಅದನ್ನು ಪ್ರಾರಂಭ ಮಾಡಿದ್ದೀವಿ. ಅದು ಇನ್ನೂ ಒಂದು ತಿಂಗಳಲ್ಲಿ ಅದನ್ನು ಲೋಕಾರ್ಪಣೆ ಕೂಡ ಮಾಡ್ತಾಯಿದ್ದೀವಿ. ನಾವು ಇದಲ್ದೇ ಈಗಾಗಲೇ ನಮ್ಮ ದೂರದೃಷ್ಟಿ ಏನಿದೆ ಅಂತಂದರೆ, ನಾವು ಚಿಕ್ಕಮಗಳೂರಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾಯಿದ್ದೀವಿ, ಶಿವಮೊಗ್ಗದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಫೆಸಿಲಿಟಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಈಗ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಾರವಾರಲ್ಲೂ ಕೂಡ ಸೂಪರ್ ಸ್ಪೆಷಾಲಿಟಿ ಮಾಡ್ತಕ್ಕಂಥ ಉದ್ದೇಶ ಇದೆ. ಪ್ರತಿ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ಗುರಿ ಇದೆ. ಯಾಕಂದರೆ ಪ್ರತಿ ಜಿಲ್ಲೆಗೆ ಒಂದು ಸರ್ಕಾರಿ ಆಸ್ಪತ್ರೆ ಜೊತೆಗೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದ್ದರೆ ಅಲ್ಲಿನ ಬಡವರಿಗೆ ಅದು ಸಹಾಯ ಆಗ್ತದೆ ಅಂತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತು ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದೀವಿ. ನಾವು ಬೀದರಲ್ಲಿ ಇವತ್ತು ಕ್ಯಾತ್ ಲ್ಯಾಬ್ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಈ ವರ್ಷ ಒಂದು ಕ್ಯಾನ್ಸರ್ ಆಸ್ಪತ್ರೆಯನ್ನು ಮಂಜೂರು ಮಾಡಿದ್ದೀವಿ. ರಾಯಚೂರಲ್ಲಿ ಒಂದು ಟ್ರಾಮಾ ಸೆಂಟ್ರನ್ನು ಈ ಸರಿ ನಾವು ಮಂಜೂರು ಮಾಡಿದ್ದೀವಿ, ಕೆಲಸ ನಡೀತಾ ಇದೆ. ಜೊತೆಗೆ ಒಂದು ಕ್ಯಾನ್ಸರ್ ಆಸ್ಪತ್ರೆ ರಾಯಚೂರಲ್ಲೂ ಕೂಡ ಮಾಡ್ತಾಯಿದ್ದೀವಿ. ನಿಮ್ಗೆ ಗೊತ್ತಿರೋ ಹಾಗೆ ಈ ಬಜೆಟ್ನಲ್ಲಿ ನಾವು ಕೊಪ್ಪಳಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಅನೌನ್ಸ್ ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಅಡಿಗಲ್ಲನ್ನು ಕೂಡ ಹಾಕಿದರು. ಜೊತೆಗೆ ನಾವು ಇನ್ನೂ ಅನೇಕ ಕಡೆಗೆ, ಅಂದರೆ ಬರ್ತಕ್ಕಂಥ ಇನ್ನೂ 3 ತಿಂಗಳಲ್ಲಿ ನಾವು ತುಮಕೂರಲ್ಲಿ ಕ್ಯಾನ್ಸರ್ ಹಾಸ್ಪಿಟ್ಲನ್ನು ಇನಾಗ್ರೇಷನ್ ಮಾಡ್ತಕ್ಕಂಥದ್ದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ. ಮಂಡ್ಯದಲ್ಲಿ ಕ್ಯಾನ್ಸರ್ ಸೆಂಟ್ರನ್ನು ಅಲ್ಲಿ ಉದ್ಘಾಟನೆ ಮಾಡೋರಿದ್ದೀವಿ 3 ತಿಂಗಳಲ್ಲಿ. ಆಮೇಲೆ ಮೈಸೂರಲ್ಲಿ 3 ತಿಂಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡೋರಿದ್ದೀವಿ. ಮತ್ತು ಇನ್ನೂ ಶಿವಮೊಗ್ಗದಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯನ್ನು ಇವತ್ತು ಮಂಜೂರಿ ಮಾಡಿ ಅಲ್ಲಿ ಕೆಲಸ ನಡೀತಾ ಇದೆ. ಬೆಳಗಾಮಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಂಜೂರು ಮಾಡಿದ್ದೀವಿ, ಅಲ್ಲಿನೂ ಕೂಡ ಇವತ್ತು ಟೆಂಡರ್ ಆಗಿದೆ. ಈ ರೀತಿ ನಮ್ಮ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗೆ ಈ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋ ಒಂದು ನಿಟ್ಟಿನಲ್ಲಿ ನಾವು ಇದ್ದೀವಿ. ನಾನು ಹಿಂದೆ ಸಚಿವನಾಗಿದ್ದಾಗ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಟ್ರಾಮಾ ಸೆಂಟ್ರನ್ನು ಪ್ರಾರಂಭ ಮಾಡಿದ್ದೆ. ಇವತ್ತು ಆ ಟ್ರಾಮಾ ಸೆಂಟ್ರು ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಟ್ರಾಮಾ ಸೆಂಟ್ರ್ ಇದೆ. ಅಲ್ಲಿ ನೀವು ಹೋಗಿ ವ್ಯವಸ್ಥೆ ನೋಡಬೇಕು. ಅಲ್ಲಿ ಯಾರೂ ಕೂಡ ಇದು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಅಂತ ಅಂದ್ಕೊಳ್ಳಿಕ್ಕೆ ಆಗದೇ ರೀತಿಯಲ್ಲಿ ಅಲ್ಲಿ ಆ ಡಾಕ್ಟರ್ಸು ಕೆಲಸ ಮಾಡ್ತಾ ಇದ್ದಾರೆ.